ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನ್-ಅಟ್ಯಾಚ್ಮೆಂಟ್ ಈಸ್ ಕಂಪ್ಲೀಟ್ ಸೆಲ್ಫ್ ಎಬ್ನೆಗೇಷನ್. ಅನಾಸಕ್ತಿ ಎಂದು ಹೇಳಿದಾಗ ಅದು ಪರಿಪೂರ್ಣ ಆತ್ಮ ಬಲಿದಾನ. ಸ್ವಾಮೀಜಿ ಹೇಳಿದರು, ನಾವು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಎರಡು ಪರಿಣಾಮ ಆಗುತ್ತೆ. ಜಗತ್ತಿನಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರಿಗೂ ನಾವು ಸಪೋರ್ಟಾಗಿ ಇರ್ತೇವೆ, ಒಂದನೆಯದು. ಎರಡನೆಯದು, ಯಾರು ಜಗತ್ತಿನಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸವನ್ನೇ ಮಾಡ್ತಿದ್ದಾರೋ ಅವರೆಲ್ಲರ ಶಕ್ತಿ ನನ್ನ ಹಿನ್ನೆಲೆಯಲ್ಲಿ ಇರುತ್ತೆ. ಇದೇ ರೀತಿ ಒಂದು ಕೆಟ್ಟ ಕೆಲಸ ಮಾಡುವವನು ಕೂಡ ಎರಡು ಪರಿಣಾಮಗಳಿಗೆ ಒಳಗಾಗ್ತಾನೆ. ಜಗತ್ತಿನಲ್ಲಿ ಕೆಡುಕನ್ನು ಮಾಡುವ ಎಲ್ಲರಿಗೂ ಅವನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ, ಒಂದನೆಯದು. ಎರಡನೆಯದು, ವಿಶ್ವದಲ್ಲಿ ಕೆಡುಕನ್ನು ಮಾಡುವ ಎಲ್ಲರ ಸಹಾಯ ಪ್ರೋತ್ಸಾಹ ಅವನ ಹಿನ್ನೆಲೆಯಲ್ಲಿ ಇದೆ ಎಂದು ಅರ್ಥ. ಸ್ವಾಮೀಜಿ ಹೇಳಿದರು, ಯಾರು ಎಲ್ಲ ಕೆಡುಕಿನ ನಡುವೆ ಒಳಿತಿನ ಇರುವಿಕೆಯನ್ನು ಮತ್ತು ಯಾರು ಎಲ್ಲ ಒಳಿತಿನ ನಡುವೆ ಕೆಡುಕಿನ ಇರುವಿಕೆಯನ್ನು ಗಮನಿಸುತ್ತಾನೆಯೋ ಅವನು ಕರ್ಮ ರಹಸ್ಯವನ್ನು ಬಲ್ಲವನು. ಕರ್ಮಯೋಗ, ಅನಾಸಕ್ತಿಯಿಂದ ಕರ್ಮ ಮಾಡಬೇಕು. ನಾವು ನಿರಂತರವಾಗಿ ಕರ್ಮ ಮಾಡ್ತಾನೆ ಇರಬೇಕು. ನಮ್ಮ ದೇಹ ಮನಗಳಿಂದ ಮಹತ್ ಕಾರ್ಯಗಳು, ಮಹತ್ ಕರ್ಮಗಳು ಹೊರಹೊಮ್ಮಿ ಬರಲಿ, ಅದೆಲ್ಲ ಸರಿ. ಆದರೆ ಕರ್ಮದ ಕೊನೆ ಯಾವುದು? ಸ್ವಾಮೀಜಿ ಹೇಳ್ತಾರೆ, ಯಾವಾಗ ನಾವು ಮಾಡುವ ಪ್ರತಿಯೊಂದು ಕರ್ಮ ಒಳಿತು ಕೆಡುಕಿನ ಮಿಶ್ರಣವೇ ಆಗಿದೆಯೋ, ಪ್ರತಿಯೊಂದು ಕರ್ಮ ನಮಗೆ ಸತ್ಫಲವನ್ನು ದುಷ್ಫಲವನ್ನು ಮಿಶ್ರವಾಗಿಯೇ ಕೊಡುತ್ತದೆಯೋ, ಆಗ ಕರ್ಮದ ಕೊನೆಯಲ್ಲಿ ಈ ವಿಷಚಕ್ರ ಅದರ ಮುಕ್ತಾಯ ಎಲ್ಲಿ? ಒಂದನೆಯದು. ಎರಡನೆಯದು, ನಾವು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಕರ್ಮ ಮಾಡ್ತಾ ಇದ್ದೇವೆ. ನಮ್ಮ ಮನಸ್ಸಿನಲ್ಲಿರುವ ಕಲ್ಪನೆ ಏನು? ನಾಳೆ ಒಂದು ದಿನ ಬರುತ್ತೆ, ಆಗ ನಮ್ಮ ಕರ್ಮದ ಫಲವಾಗಿ ಇಡೀ ವಿಶ್ವದಲ್ಲಿ ಯಾರೂ ಹಸಿವೆಯಿಂದ ಇರಲ್ಲ, ಯಾರೂ ರೋಗಿಗಳು ಇರಲ್ಲ, ಎಲ್ಲೂ ಕೆಡುಕು ಇರುವುದಿಲ್ಲ, ದುಃಖ ಇರುವುದಿಲ್ಲ. ಸ್ವಲ್ಪ ಆಲೋಚಿಸಿ ನೋಡಿದಾಗ ಇಂಥ ಒಂದು ದಿನ ಜಗತ್ತಿನಲ್ಲಿ ಯಾವತ್ತಾದರೂ ಬರಲಿಕ್ಕೆ ಸಾಧ್ಯ ಇದೆಯಾ? ಮಿಲಿಯಾನುಗಟ್ಟಲೆ ವರ್ಷದಿಂದ ನಡೆದು ಬರುತ್ತಿರುವ ಈ ಜಗತ್ತಿನಲ್ಲಿ ಹಿಂದೆ ಯಾವತ್ತಾದರೂ ಇಂಥ ಒಂದು ದಿನ ಇತ್ತಾ? ಸ್ವಾಮೀಜಿ ಹೇಳ್ತಾರೆ, ನಾವು ಸುಖವನ್ನು ಹಿಡಿದುಕೊಂಡ್ವಿ ಅಂದರೆ ಆ ನಾಣ್ಯದ ಹಿಂದಿನ ಮುಖವೇ ದುಃಖ. ನಾವು ಒಳಿತನ್ನು ಹಿಡಿದುಕೊಂಡೆವು ಅಂದರೆ ಆ ನಾಣ್ಯದ ಹಿಂದಿನ ಮುಖವೇ ಕೆಡುಕು. ನಾವು ಆರೋಗ್ಯವನ್ನು ಹಿಡಿದುಕೊಂಡಿವಿ ಅಂದರೆ ಆ ಆರೋಗ್ಯವೆಂಬ ನಾಣ್ಯದ ಹಿಂದಿನ ಮುಖವೇ ಅನಾರೋಗ್ಯ. ಹಾಗಾದರೆ ಇಂಥ ಒಂದು ದಿನ ಯಾವತ್ತೂ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಹಾಗಾದರೆ ನಾವು ಯಾಕೆ ಕರ್ಮ ಮಾಡಬೇಕು? ನಾವು ಯಾಕೆ ಕರ್ಮ ಮಾಡಬೇಕು ಅಂದರೆ ನಮ್ಮೊಳಗಿರುವ ಅಶುದ್ಧತೆಯನ್ನು ತೊಳೆದು ಹಾಕಲಿಕ್ಕೆ. ಕರ್ಮ ಮಾಡಿದಷ್ಟು ನಮ್ಮೊಳಗಿರುವ ಲೋಪದೋಷ ಮಾಲಿನ್ಯಗಳು ತೊಳೆದು ಹೋಗುತ್ತವೆ. ತನ್ಮೂಲಕ ನಾವು ಪರಿಶುದ್ಧರಾಗ್ತೇವೆ, ಒಳಿತಿನ ಕಡೆಗೆ ಮುನ್ನಡೆಯುತ್ತೇವೆ. ನಮಸ್ಕಾರ.